ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮೇಷರಾಶಿಯವರ 2025ನೇ ವರ್ಷದ ಜನವರಿ ತಿಂಗಳಿನಲ್ಲಿ ಈ ಮೇಷರಾಶಿಯವರಿಗೆ ಯಾವ ರೀತಿಯ ಫಲಾನುಫಲಗಳಿದೆ ಅನ್ನುವಂಥ ಒಂದು ವಿಷಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮತ್ತು ಈಗ ವಿಡಿಯೋ ಶುರು ಮಾಡೋಣ ಬನ್ನಿ. ಜನವರಿ ತಿಂಗಳಿನ ಮೇಷರಾಶಿಯವರ ಗುಣ, ನಡತೆ ಮತ್ತು ಸ್ವಭಾವಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಈ ತಿಂಗಳಿನಲ್ಲಿ ಇವರ ಎಲ್ಲ ಕೆಲಸ ಕಾರ್ಯಗಳನ್ನು ಧೈರ್ಯವಾಗಿ ಮಾಡಿ ಎಲ್ಲ ಕೆಲಸಗಳನ್ನು ಮುಗಿಸುತ್ತಾರೆ. ಮತ್ತು ಇವರು ಮಾತಿಗಿಂತ ಇವರು ಮಾಡುವಂಥ ಕೆಲಸದಲ್ಲಿ ಹೆಚ್ಚು ವಿಶ್ವಾಸವುಳ್ಳವರಾಗಿರ್ತಾರೆ. ಹಾಗೆ ಇವರ ಮನಸ್ಸು ತುಂಬ ಚಂಚಲ. ಹಾಗೆ ಇವರು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಹೊಸದಾಗಿ ಬದಲಾವಣೆನ ಮಾಡ್ತಾನೆ ಇರ್ತಾರೆ. ಮತ್ತು ಇವರು ಇತರರನ್ನು ಆಳುವಂಥ ಸ್ವಭಾವದವರಾಗಿರ್ತಾರೆ. ಮತ್ತು ಇವರು ಯಾವುದೇ ಕೆಲಸವೇ ಆಗಲಿ ಹಠದಿಂದ ಆ ಕೆಲಸವನ್ನು ಮಾಡಿ ಮುಗಿಸೋರಂಥವರಾಗಿರ್ತಾರೆ. ಹಾಗೆ ಸ್ವತಂತ್ರವಾಗಿರಬೇಕು ಅಂತಲೂ ಸಹ ಬಯಸ್ತಾರೆ. ಇವರಿಗೆ ಸಾಮಾನ್ಯವಾಗಿ ಕೋಪ ಬರಲ್ಲ, ಆದರೆ ಕೋಪ ಬಂದರೆ ಅದು ಇವರ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಇವರು ಮಾಡುವಂಥ ಕೆಲಸದಲ್ಲಿ ಸದಾ ನಿಷ್ಠುರರಾಗಿರ್ತಾರೆ. ಹಾಗೆಯೇ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕೂಡ ಇವರು ತುಂಬಾ ಗಟ್ಟಿಯಾಗಿರ್ತಾರೆ. ಇವರ ಮಾತು ಸ್ವಲ್ಪ ಗಡುಸಾಗಿರುತ್ತೆ, ಆದರೆ ಒರಟಾಗಿರೋದಿಲ್ಲ, ತುಂಬ ಮೃದು ಸ್ವಭಾವ. ಮತ್ತು ಇವರು ಯಾವುದೇ ಮುಚ್ಚುಮರೆ ಇಲ್ಲದೆ ಮಾತಾಡಲು ಬಯಸ್ತಾರೆ. ಒಳಗೊಂದು ಹೊರಗೊಂದು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ವಭಾವದವರು ಇವರಲ್ವೇ ಅಲ್ಲ. ಇವರಿಗೆ ಧರ್ಮದಲ್ಲಿ ಶ್ರದ್ಧೆ ಇರುತ್ತೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ. ಇವರು ಒಂದೊಂದು ಸಲ ವೇದಾಂತ ವಿಚಾರಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಅದರಂತೆಯೇ ಅನುಸರಿಸ್ತಾರೆ ಮತ್ತು ನಡೀತಾರೆ. ಮತ್ತು ಇವರು ಸದಾ ಏನಾದರೂ ಒಂದು ಮಾಡಲು ಬಯಸ್ತಾ ಇರ್ತಾರೆ. ಯಾವುದಾದ್ರೂ ಒಂದು ಕೆಲಸದಲ್ಲಿ ಇವರು ಬ್ಯುಸಿಯಾಗಿರ್ತಾರೆ, ತುಂಬ ಕಷ್ಟಪಟ್ಟು ದುಡಿತಾರೆ. ಮತ್ತು ಇವರು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಏನು ಬೇಕಾದರೂ ಇವರು ಸಾಧಿಸಬಹುದು. ಮತ್ತು ಇವರಿಗೆ ಜನವರಿ ತಿಂಗಳಲ್ಲಿ ತುಂಬ ಉತ್ತಮವಾಗೇ ಇದೆ. ಮತ್ತು ಇವರಿಗೆ ತುಂಬ ದಿನಗಳಿಂದ ಉಳಿದಿದ್ದಂಥ ಉದ್ಯೋಗ ಮತ್ತು ಆಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಮತ್ತು ಶುಭ ಸಮಾರಂಭಗಳಲ್ಲಿ ಓಡಾಟ ಜಾಸ್ತಿ ಇರುತ್ತೆ. ಹಾಗೆಯೇ ಹಣದ ಹರಿವು ಕೂಡ ಸುಗಮವಾಗಿಯೇ ಇರುತ್ತೆ. ಮತ್ತು ಹೆಚ್ಚಿನ ಧನಲಾಭ ಕೂಡ ಉತ್ತಮವಾಗಿರುತ್ತೆ. ಮತ್ತು ಉತ್ತಮವಾದಂಥ ಆಹಾರವನ್ನು ಇವರು ಸೇವನೆ ಮಾಡ್ತಾರೆ. ಮತ್ತು ವ್ಯವಹಾರ, ಉದ್ಯೋಗದಕ್ಕೋಸ್ಕರ ಪ್ರಯಾಣ ಇರುತ್ತೆ. ಮತ್ತು ಅದರಿಂದ ತುಂಬಾ ಅನುಕೂಲನೇ ಆಗುತ್ತೆ. ಮತ್ತು ಕುಟುಂಬದಲ್ಲಿ ಸುಮಧುರ ಬಾಂಧವ್ಯ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಿತ್ರರೊಂದಿಗೆ ಕೂಡ ಸಹಕಾರ ಇದೆ, ಅಂದರೆ ಏನಾದರೂ ಸಹಾಯ ಮಾಡುವಂಥದ್ದು. ಇನ್ನು 16ರಿಂದ 31ನೇ ತಾರೀಕಿನ ತನಕ ಚಿಂತೆಗಳು, ಯಾವುದಾದ್ರೂ ಒಂದು ಚಿಂತೆಗಳು ನಿಮ್ಮನ್ನ ಕಾಡುತ್ತೆ. ಮಾನಸಿಕ ನೆಮ್ಮದಿ ಕೊರತೆ, ಯಾವುದೋ ಬೇಡದೇ ಇರುವಂತಹ ವಿಚಾರಗಳಿಗೆ ಜಗಳಗಳು ಇವೆಲ್ಲ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ನೀವು ನಡ್ಕೋಬೇಕಾಗತ್ತೆ. ಮತ್ತು ಆರೋಗ್ಯದ ಸಮಸ್ಯೆಗಳು ಕೂಡ ಕಂಡುಬರ್ಬೋದು. ಮತ್ತು ಪತಿ ಪತ್ನಿಯರ ಬಾಂಧವ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಉದ್ಯೋಗದಲ್ಲಿ ಕೂಡ ಯಶಸ್ಸನ್ನು ಕಾಣ್ತೀರಾ. ಮತ್ತು ಇನ್ನೂ ಕೆಲವರಿಗೆ ಅವರು ಇಷ್ಟಪಟ್ಟಂತೆ ಅವರಿಗೆ ವರ್ಗಾವಣೆಯೂ ಕೂಡ ಆಗುತ್ತೆ. ಮತ್ತು ಪ್ರೀತಿ ಪಾತ್ರರೊಡನೆ ಬಾಂಧವ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಮತ್ತು ತಿಂಗಳ ಕೊನೆಯಲ್ಲಿ ಯಾವುದೋ ಒಂದು ಮೂಲದಿಂದ ಆರ್ಥಿಕ ಲಾಭ, ಧನಲಾಭ ಆಗುವಂಥದ್ದು. ತೀರ್ಥಕ್ಷೇತ್ರ ದರ್ಶನ ಮಾಡಿ. ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದ ಸಮಯ. ಇನ್ನು ನೀವು ಶಿವಾರಾಧನೆ ಮಾಡೋದರಿಂದ ಉತ್ತಮ ಫಲ ಇದೆ. ಮತ್ತು ಹೆಚ್ಚಿನ ಧನ ಲಾಭಕ್ಕಾಗಿ ಶ್ರೀ ಸೂಕ್ತ ಪಠನೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ನೋಡಿದಿರಲ್ಲ ವೀಕ್ಷಕರೇ, ಮೇಷರಾಶಿಯವರ ಜನವರಿಯ ತಿಂಗಳ ಭವಿಷ್ಯವನ್ನು. ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಸಿಗ್ತೀನಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.